ನಮ್ಮ ಕನ್ನಡ ಇಂಡಸ್ಟ್ರಿಲಿ 2025 ಡಿಸೆಂಬರ್ ಅಂತ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಮೈ ರೋಮಾಂಚನಗೊಳ್ಳೋದಂತೂ ಸತ್ಯ. ದೊಡ್ಡ ದೊಡ್ಡ ಮಟ್ಟದ ಹೀರೋಸ್, ಲೆಜೆಂಡರಿ ಆಕ್ಟರ್ಸ್ಗಳ ಸಿನಿಮಾ ಒಂದೇ ತಿಂಗಳಲ್ಲಿ ಧೂಳೆಪ್ಸೋಕೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸಜ್ಜಾಗಿತ್ತು. ಆರ್ಕ್ ಹಬ್ಬರ ಇನ್ನೊಂದು ಕಡೆ ಮೂರು ಆಕ್ಟರ್ಸ್ ಒಂದೇ ಸಿನಿಮಾದಲ್ಲಿ ನಟಿಸಿರುವಂತಹ 45 ಸಿನಿಮಾ ಡೆವಿಲ್ 11ನೇ ತಾರೀಕೆ ರಿಲೀಸ್ ಆಯಿತು. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಕೊಡೋಕೆ ಅಂತಾನೆ 45 ಸಿನಿಮಾ ತಯಾರಾಗಿ ನಿಂತಿತ್ತು. ಇಲ್ಲಿ 45 ಸಿನಿಮಾ ಅಂತ ನೋಡೋಕ್ ಬಂದಾಗ ಇದು ಅರ್ಜುನ್ ಜನ್ಯ ಅವರ ಪ್ರಪ್ರಥಮ ಡೈರೆಕ್ಷನ್. ಈ 3 ಜನ ಲೆಜೆಂಡರಿ ಆಕ್ಟರ್ಸ್ ಸೇರಿ ನಟಿಸಿರುವಂತಹ ಸಿನಿಮಾ ಮಾರ್ಕ್ಗೆ ಟಾಂಗ್ ಕೊಡುತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಸ್, ನಮ್ಮ ಕನ್ನಡ ಇಂಡಸ್ಟ್ರಿಲಿ 2025 ಡಿಸೆಂಬರ್ ಅಂತ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಮೈ ರೋಮಾಂಚನಗೊಳ್ಳೋದಂತೂ ಸತ್ಯ. ಯಾಕೆ ಅಂತ ಅಂದರೆ ದೊಡ್ಡ ದೊಡ್ಡ ಮಟ್ಟದ ಹೀರೋಸ್, ಲೆಜೆಂಡರಿ ಆಕ್ಟರ್ಸ್ಗಳ ಸಿನಿಮಾ ಒಂದೇ ತಿಂಗಳಲ್ಲಿ ಧೂಳೆಪ್ಸೋಕೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸಜ್ಜಾಗಿತ್ತು. ಒಂದು ಕಡೆ ಡೆವಿಲ್ ಆರ್ಭಟ, ಇನ್ನೊಂದು ಕಡೆ ಮಾರ್ಕ್ ಹಬ್ಬರ, ಇನ್ನೊಂದು ಕಡೆ ಮೂರು ಆಕ್ಟರ್ಸ್ ಒಂದೇ ಸಿನಿಮಾದಲ್ಲಿ ನಟಿಸಿರುವಂತಹ 45 ಸಿನಿಮಾ ಧೂಳೆಪ್ಸೋಕೆ ರೆಡಿ ಆಗಿತ್ತು. ಅಂದ್ರೆ ಒಂದು ದಿನ ಮುಂಚಿತವಾಗಿ ಡೆವಿಲ್ ಅಂದ್ರೆ 12ನೇ ತಾರೀಕು ರಿಲೀಸ್ ಆಗ್ಬೇಕಾದಂತಹ ಡೆವಿಲ್ 11ನೇ ತಾರೀಕೆ ರಿಲೀಸ್ ಆಯಿತು. ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳ ಒತ್ತಾಯಕ್ಕೋಸ್ಕರ ಒಂದು ದಿನ ಮುಂಚಿತವಾಗಿ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಇನ್ನು ಆ ರಿಲೀಸ್ ಆಗಿದ್ದ ದಿನ ನೋಡಿದ್ರೆ ನಿಜಕ್ಕೂ ಹೇಳ್ತೀನಿ, ಒಂದು ಕಡೆ ಹಬ್ಬದ ಸಂಭ್ರಮ, ಹಬ್ಬದ ಆಚರಣೆ ಎಲ್ಲ ಚಿತ್ರಮಂದಿರಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಎಲ್ಲ ಥಿಯೇಟರ್ಗಳಲ್ಲಿ ತುಂಬಿ ತುಳುಕ್ತಾ ಇತ್ತು. ಆಗ ಸ್ಟಾರ್ಟ್ ಆಗಿದ್ದಂತಹ ಡೆವಿಲ್ ಅಬ್ಬರ ಕಳೆದ ಒಂದಷ್ಟು ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಇಳಿಕೆ ಆಗಿದೆ ಎನ್ನುವಂತಹ ಮಾತು ಸಹ ಎಲ್ಲಾ ಕಡೆ ಕೇಳಿ ಬಂದಿತ್ತು. ಅದನ್ನ ನಾವು ನೋಡಿದೀವಿ. ಆದ್ರೆ ಡೆವಿಲ್ ಅಬ್ಬರ ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಮುಟ್ಟಿತ್ತು ಅಂದ್ರೆ ಬರೀ ನಮ್ಮ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ದುಬೈಯಲ್ಲೂ ಸಹ ಡೆವಿಲ್ ಸಿನಿಮಾ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿತ್ತು. ಅಂದ್ರೆ ನಿಜಕ್ಕೂ ಅದು ಒಂದು ಕಡೆ ಗೌರವ ತಂದ್ಕೊಡುವಂಥದ್ದು, ಒಂದು ಕಡೆ ಹೆಮ್ಮೆಯ ಪಡುವಂತಹ ವಿಚಾರ. ಯಾಕೆ ಅಂದ್ರೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ನಾವು ನೋಡಿದೀವಿ, ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಆಗಿ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗುತ್ತೆ. ಆದ್ರೆ ನಮ್ಮ ಡೆವಿಲ್ ಸಿನಿಮಾ, ನಮ್ಮ ದರ್ಶನ್ ಸರ್ ನಟನೆ ಮಾಡಿರುವಂತಹ ಸಿನಿಮಾ ಯಾವುದೇ ರೀತಿ ಡಬ್ ಆಗದೆ, ಬೇರೆ ಲ್ಯಾಂಗ್ವೇಜ್ಗೆ ಡಬ್ ಆಗದೆ ಸ್ವತಃ ಕನ್ನಡದಲ್ಲಿ ದುಬೈಯಲ್ಲಿ ರಿಲೀಸ್ ಆಗಿದೆ. ದುಬೈಯಲ್ಲಿರುವಂತಹ ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಹೋಗಿ ಖುದ್ದಾಗಿ ನೋಡಿ ಡೆವಿಲ್ ಸಂಭ್ರಮವನ್ನ ಆಚರಣೆ ಮಾಡಿದ್ದಾರೆ. ಅದು ಒಂದು ಕಡೆ ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆ ತಂದುಕೊಡುವಂತಹ ವಿಚಾರ. ಇನ್ನು ಅದರ ಕಲೆಕ್ಷನ್ ನೋಡೋದಾದ್ರೆ ನಿಜಕ್ಕೂ ಎಷ್ಟು ಶಾಕ್ ಆಗುತ್ತೆ ಅಂದ್ರೆ, ಒಂದು ಕಡೆ ಸಾಕಷ್ಟು ಜನ ಹೇಳೋರು ಡೆವಿಲ್ ಆರ್ಭಟ 1-2 ದಿನ ಅಥವಾ 3-4 ದಿನ ಇರುತ್ತೆ ಅಂತ. ಆದ್ರೆ ಸಾಕಷ್ಟು ಏರುಪೇರು ಸಹ ಡೆವಿಲ್ ಸಿನಿಮಾ ಕಂಡಿದೆ. ಯಾಕೆ ಅಂತ ಅಂದ್ರೆ ಒಂದು ಕಡೆ ದರ್ಶನ್ ಸರ್ ಜೈಲಲ್ಲಿದ್ದಾರೆ. ಯಾಕೆಂದ್ರೆ 1.5 ವರ್ಷದಿಂದ ಸಾಕಷ್ಟು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಪ್ರಕರಣ ಏನಿದೆ ಅದ್ರ ಮೇಲೆ ದರ್ಶನ್ ಸರ್ ಜೈಲಲ್ಲಿದ್ದಾರೆ. ದರ್ಶನ್ ಸರ್ ಇಲ್ಲದೆ ರಿಲೀಸ್ ಆದಂತಹ ಮೂವಿ ಒಂದು ಕಡೆ. ಆದ್ರೆ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು ಏನಿದ್ದಾರೆ, ದರ್ಶನ್ ಸರ್ ಕೈ ಬಿಡ್ಲಿಲ್ಲ. ಇನ್ನೊಂದು ಕಡೆ ವಿಜಯಲಕ್ಷ್ಮಿ ಅವರು ಸಹ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ರು. ಮೂವಿ ರಿಲೀಸ್ ಆಗ್ಬೇಕಾದ್ರೆ ಪ್ರಮೋಷನ್ ಎಲ್ಲಿ ನಡೆಯುತ್ತೆ ಅಲ್ಲಿ ಹೋಗ್ತಾ ಇದ್ರು. ರಚನಾ ರೈ ಕೂಡ ಅಷ್ಟೇ ವಿಜಯಲಕ್ಷ್ಮಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಯಾಕೆ ಅಂತ ಅಂದ್ರೆ ರಚನಾ ರೈ ಅವರು ಮೂವಿಯಲ್ಲಿ ಹೀರೋನಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಸರ್ಗೆ. ಸ್ವತಃ ದರ್ಶನ್ ಸರ್ ಯಾವ ರೀತಿ, ಏನು, ಎತ್ತ ಅಂತ ಕಣ್ಮುಂದೆ ನಿಂತು ಅವ್ರ ಜೊತೆ ಜೀವನ ಮಾಡಿ ನೋಡಿದ್ದಾರೆ. ಇನ್ನು ಪ್ರಕಾಶ್ ಅವರಾಗಿರ್ಬೋದು, ಅವರು ಸಹ ಸಾಕಷ್ಟು ಪ್ರಮೋಷನ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಭಾಗಿ ಆಗ್ಲೇಬೇಕು. ಯಾಕೆ ಅಂದ್ರೆ ಬಂಡವಾಳ ಹಾಕಿರ್ತಾರೆ, ನಿರ್ದೇಶನ ಮಾಡಿರ್ತಾರೆ, ಎಲ್ಲಾ ರೀತಿ ಇದೆ. ಆದ್ರೆ ಸಾಕಷ್ಟು ಜನ ಹೇಳಿದ ರೀತಿ ನೋಡೋದಾದ್ರೆ ಮೂವಿ ರಿಲೀಸ್ ಆದಾಗ 2 ತರ ಮಿಶ್ರ ಪ್ರತಿಕ್ರಿಯೆ ಬಂತು. ಒಂದ್ ಕಡೆ ಪಾಸಿಟಿವ್ ಆದ್ರೆ ಇನ್ನೊಂದ್ ಕಡೆ ನೆಗೆಟಿವ್. ಆದ್ರೆ ಇಷ್ಟೆಲ್ಲ ಅಡೆತಡೆಗಳ ಮಧ್ಯೆ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಗಳಿಸಿದ್ದೆಷ್ಟು ಎನ್ನುವಂತಹ ಮಾತು ಸದ್ ಮಾಡ್ತಾ ಇದೆ. ತುಂಬಾ ಜನ ಹೇಳಿದ್ರು ಮೊದಲನೇ ದಿನ 10 ಕೋಟಿ ಬಂತು, 13 ಕೋಟಿ ಬಂತು. ಎಕ್ಸಾಂಪಲ್ ಈ 13 ಕೋಟಿ ಅನ್ನೋ ಮ್ಯಾಟ್ರ್ ಬಂದಾಗ ನೆನಪಿಗೆ ಬರೋದು ಡಿ ಕಂಪನಿ ಅವರು ಒಂದು ಪೋಸ್ಟ್ ಮಾಡ್ತಾರೆ. ಆದ್ರೆ
ಕೆಲವೊಂದಷ್ಟು ದಿನ ಅಂದ್ರೆ ಒಂದಿನ 2 ದಿನ ಆದ ತಕ್ಷಣ ಆ ಪೋಸ್ಟ್ ನ ಡಿಲೀಟ್ ಮಾಡ್ತಾರೆ. ಇಂತಹ ವಿಚಾರ ಬಂದಾಗ ಇದು ಸುಳ್ಳ ಸತ್ಯನಾ ಅಂತ ಗೊತ್ತಾಗಲ್ಲ. ಆದ್ರೆ ಸ್ಯಾಕ್ನಿಲ್ ವರದಿನ ನೋಡೋದಾದ್ರೆ 10 ಕೋಟಿ ಮೊದಲನೇ ದಿನ ಕಲೆಕ್ಷನ್ ನೋಡೋದಾದ್ರೆ 10 ಕೋಟಿ ಅಂತ ಬಂತು. ಅದೇ ರೀತಿ ದಿನದಿಂದ ದಿನಕ್ಕೆ ಎಲ್ಲೋ ಒಂದು ಕಡೆ ಡೆವಿಲ್ ಮೂವಿ ಕುಗ್ತು ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮೊದಲನೇ ದಿನ 10 ಕೋಟಿ ಗಳಿಸಿದಂತಹ ಡೆವಿಲ್ ಸಿನಿಮಾ 2ನೇ ದಿನಕ್ಕೆ ಬಂದ್ರೆ ಎಲ್ಲೋ ಒಂದು ಕಡೆ 3 ಕೋಟಿ 5 ಕೋಟಿಗೆ ಬಂದು ನಿಲ್ತು. ಹೋಗ್ತಾ ಹೋಗ್ತಾ 1 ಕೋಟಿಗೆ ಬಂತು. ಇನ್ನು ಹೋಗ್ತಾ ಹೋಗ್ತಾ ತೀರಾ 27 ಲಕ್ಷ 97 ಲಕ್ಷ ಈ ರೀತಿ ಬಂದು ನಿಂತ್ಕೋತು. ಆದ್ರೆ ಟೋಟಲ್ ಕ್ರಾಸ್ ಕಲೆಕ್ಷನ್ ನೋಡೋದಾದ್ರೆ ಇವತ್ತಿಗೆ ಡೆವಿಲ್ ಮೂವಿ ಗಳಿಸಿರುವಂತದ್ದು 30.35 ಕೋಟಿ. ಇದನ್ನ ನೋಡೋದಾದ್ರೆ ನಿಜಕ್ಕೂ ಒಂದು ಕಡೆ ಹೆಮ್ಮೆ ಪಡುವಂತಹ ವಿಚಾರ. ಯಾಕೆ ಅಂದ್ರೆ ಡೆವಿಲ್ ಮೂವಿಗೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸಂಕಷ್ಟಗಳು ಎದುರಾದ್ವು. ಆ ಡೆವಿಲ್ ಮೂವಿ ರಿಲೀಸ್ ಆದ 2 ವಾರಕ್ಕೆ ಮಾರ್ಕ್ ಅಂಡ್ 45 ಡಿಸೆಂಬರ್ 25ಕ್ಕೆ ಮಾರ್ಕ್ ಮತ್ತೆ 45 ರಿಲೀಸ್ ಆಗುತ್ತೆ. ಅಂತಹ ಆರ್ಭಟಗಳ ನಡುವೆ ಇದೀಗ ಡೆವಿಲ್ ಗಳಿಸಿದ್ದು 30.35 ಕೋಟಿ. ಒಂದು ಕಡೆ ನಿಜಕ್ಕೂ ಖುಷಿ ಪಡುವಂತಹ ವಿಚಾರ. ಅದೇ ರೀತಿಯಾಗಿ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆದಂತಹ ಮಾರ್ಕ್ ಹಾಗೂ 45 ಸಿನಿಮಾದ ಕಲೆಕ್ಷನ್ಗಳನ್ನ ನೋಡೋದಾದ್ರೆ ಅದು ಯಾವ ರೀತಿ ರಿಲೀಸ್ ಆಯ್ತು ಅಂತ ನೋಡೋದಾದ್ರೆ ನಿಜಕ್ಕೂ ಒಂದು ಕಡೆ ಖುಷಿ ಪಡುವಂತದ್ದು. ಯಾಕೆ ಅಂತ ಅಂದ್ರೆ ಮಾರ್ಕ್ ಮೂವಿಲಿ ಸುದೀಪ್ ಸರ್ ಆಕ್ಟ್ ಮಾಡಿದ್ದಾರೆ. ಇನ್ನು ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆದಂತಹ ಮಾರ್ಕ್ ಹಾಗೂ 45 ಸಿನಿಮಾನ ನೋಡೋದಾದ್ರೆ ನಿಜಕ್ಕೂ ಒಂದ್ ಕಡೆ ರೋಮಾಂಚನ. ಯಾಕೆ ಅಂತ ಅಂದ್ರೆ ಮಾರ್ಕ್ ಅಂತ ಮೂವಿ ಬಂದ್ರೆ ಮ್ಯಾಕ್ಸ್ ಹಾಗೂ ಮಾರ್ಕ್ ಆಲ್ಮೋಸ್ಟ್ ಸೇಮ್ ಅನ್ನುವಂಥ ಮಾತು ಬರ್ತಾ ಇತ್ತು. ಯಾಕೆ ಅಂತ ಅಂದ್ರೆ ಟ್ರೈಲರ್ ರಿಲೀಸ್ ಆಗುತ್ತೆ, ಟೀಸರ್ ರಿಲೀಸ್ ಆಗುತ್ತೆ, ಎಲ್ಲವನ್ನೂ ಸಹ ನೋಡಿದಂತಹ ಸಿನಿ ಪ್ರಿಯರು ಏನಿದ್ದಾರೆ ಸಾಕಷ್ಟು ಜನ ಇಲ್ಲ ಇದು ಸೇಮ್ ಮ್ಯಾಕ್ಸ್ ತರನೇ ಇದೆ, ಏನೋ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಸೇಮ್ ಲುಕ್ಕು ಸೇಮ್ ಇದು ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಸುದೀಪ್, ಈ ತರ ಎಲ್ಲ ಮಾತುಗಳು ಕೇಳಿದ್ರು. ಇದು ಜಾಸ್ತಿ ಓಡಲ್ಲ ಲೈಕ್ ಈ ತರ ಎಲ್ಲ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಇದಕ್ಕೆ ಪೈಪೋಟಿ ಕೊಡೋಕೆ ಅಂತಾನೆ 45 ಸಿನಿಮಾ ತಯಾರಾಗಿ ನಿಂತಿತ್ತು. ಇಲ್ಲಿ 45 ಸಿನಿಮಾ ಅಂತ ನೋಡೋಕ್ ಬಂದಾಗ ಇದು ಅರ್ಜುನ್ ಜನ್ಯ ಅವರ ಪ್ರಪ್ರಥಮ ಡೈರೆಕ್ಷನ್. ಅದು ಅಲ್ಲದೆ ಇನ್ನೊಂದು ಕಡೆ ಲೆಜೆಂಡರಿ ಆಕ್ಟರ್ಸ್ ಇದ್ದಾರೆ. ಒಂದ್ ಕಡೆ ಶಿವಣ್ಣ ಆದ್ರೆ ಇನ್ನೊಂದ್ ಕಡೆ ಉಪೇಂದ್ರ ಸರ್, ಇನ್ನೊಂದ್ ಕಡೆ ರಾಜ್ ಬಿ ಶೆಟ್ಟಿ ಸರ್. 3 ಜನನು ಸಹ ತುಂಬಾ ಡಿಫ್ರೆಂಟ್ ಹ್ಯಾಂಗಲ್. ಶಿವಣ್ಣನ ನೋಡೋಕ್ ಹೋದ್ರೆ ಯಪ್ಪ ಅವ್ರನ್ನ ನಿಜಕ್ಕೂ ಹೆಂಗೆ ಕಂಟ್ರೋಲ್ ಮಾಡೋದು, ಅದು ಮಗು ಅಂತ ಮನ್ಸು ಆದ್ರೂ ಸಹ ಮುದ್ದು ಮಾಡ್ಬೇಕು ಅನ್ನೋಂಥ ಮನ್ಸು. ಅಂಥ ದೊಡ್ಡ ಆಕ್ಟರ್ನ ಅವರ ಹೆಲ್ತ್ ಸರಿ ಇಲ್ದೋಗಿರೋಂಥ ಸಮಯದಲ್ಲಿ ಅವ್ರ ಜೊತೆ ಮೂವಿ ಮಾಡಬೇಕು ಅನ್ನೋಂತಹ ಸಿಚುವೇಶನ್ ಅಲ್ಲಿ ಅರ್ಜುನ್ ಜನ್ಯ ಸರ್ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಿದ್ರು, ಅದನ್ನೆಲ್ಲಾನು ಯಾವ ರೀತಿ ಸರಿದೂಗಿಸ್ಕೊಂಡು ಹೋದ್ರು, ಅದಕ್ಕೆ ಶಿವಣ್ಣ ಅವರು ಯಾವ ರೀತಿ ಹೆಲ್ಪ್ ಮಾಡಿದ್ರು, ಇವೆಲ್ಲವನ್ನು ಸಹ ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ಅರ್ಜುನ್ ಜನ್ಯ ಸರ್ ಅವರು ಹೇಳ್ಕೊಂಡಿದ್ದಾರೆ. ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಹೇಳ್ಕೊಂಡಿದ್ದಾರೆ. ಇನ್ನು ಉಪೇಂದ್ರ ಸರ್ ಮ್ಯಾಟ್ರಿಗೆ ಬಂದ್ರೆ ಈಸ್ ಕಿಲ್ಲಿಂಗ್. ಏನಕ್ಕೆ ಅಂತ ಅಂದ್ರೆ ಅವ್ರು ಥಿಂಕ್ ಮಾಡುವಂತಹ ಡಿಫ್ರೆಂಟ್ ಹ್ಯಾಂಗಲ್ ಆಗಿರ್ಬೋದು. ಯಾಕೆಂದ್ರೆ ನಾವು ಅವ್ರ ಡೈರೆಕ್ಷನ್ ಅಲ್ಲೇ ನಾವು ಸಾಕಷ್ಟು ಬಾರಿ ನೋಡ್ಬಿಟ್ಟಿದೀವಿ. ಯಾಕೆ ಅಂತ ಬಂದ್ರೆ ಓಮ್ ಆಗಿರ್ಬೋದು, ಅವ್ರ ಡೈರೆಕ್ಷನ್ ಮಾಡಿರುವಂತಹ ಎಲ್ಲಾ ಮೂವಿಗಳು ಸಹ ವಿಭಿನ್ನವಾಗಿದೆ. ಅವ್ರ ಆಕ್ಟಿಂಗ್ ಸಹ ಅಷ್ಟೇ ಸಿಕ್ಕಾಪಟ್ಟೆ ವಿಭಿನ್ನವಾಗಿರುತ್ತೆ. ಅವ್ರ ಆಕ್ಟಿಂಗ್ಗೆ ಎಲ್ಲರೂ ಮ್ಯಾಚ್ ಮಾಡಕ್ಕಾಗುತ್ತಾ ಅನ್ನುವಂತಹ ಮಾತು ಸಹ ಸಿಕ್ಕಾಪಟ್ಟೆ ಕೇಳಿದೆ. ಇನ್ನು ರಾಜ್ ಬಿ ಶೆಟ್ಟಿ ಸರ್ ಇವ್ರಿಗೆ ಬಂದ್ರೆ ಅವ್ರದೊಂಥರ ಶೆಟ್ರು ಗ್ರೂಪ್, ಅವ್ರು ಬಂದಿರೋದೇ ಬೇರೆ ರೀತಿ. ಅಂಥ ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇವ್ರ ಜೊತೆ ಇವ್ರು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂತಹ ಮಾತು ಇತ್ತು. ಆದ್ರೆ ಈ 3 ಜನ ಲೆಜೆಂಡರಿ ಆಕ್ಟರ್ಸ್ ಸೇರಿ ನಡೆಸಿರುವಂತಹ ಸಿನಿಮಾ ಮಾರ್ಕ್ಗೆ ಟಾಂಗ್ ಕೊಡುತ್ತೆ ಅಂತ ಸಾಕಷ್ಟು ಜನ ಹೇಳಿದ್ರು. ಯಾವ ರೀತಿ ಟಾಂಗ್ ಕೊಟ್ಟಿದೆ, ಇನ್ನು ಬಾಕ್ಸ್ ಆಫೀಸ್ ಅಲ್ಲಿ 2 ಸಿನಿಮಾ ಯಾವ ರೀತಿ ಕಲೆಕ್ಷನ್ ಮಾಡ್ಕೊಂಡಿದೆ. ಇನ್ನು ಮಾರ್ಕ್ ಡಿಸೆಂಬರ್ 25 ರಿಲೀಸ್ ಆಯ್ತು. ಒಟ್ಟಾರೆಯಾಗಿ ಇದರ ಕಲೆಕ್ಷನ್ ನೋಡೋದಾದ್ರೆ ಮಾರ್ಕ್ ಒಟ್ಟಾರೆ ಕಲೆಕ್ಷನ್ ನೋಡೋದಾದ್ರೆ 25.76 ಕೋಟಿ.
ಮಾರ್ಕ್ ಅಂದ್ರೆ ಡಿಸೆಂಬರ್ 25ರಿಂದ ಇಲ್ಲಿವರೆಗೂ ಕಲೆಕ್ಷನ್ ಮಾಡ್ಕೊಂಡಿರೋದು ಒಟ್ಟು ಕ್ರಾಸ್ ಕಲೆಕ್ಷನ್ ನೋಡೋದಾದ್ರೆ 25.76 ಕೋಟಿನ ಮಾರ್ಕ್ ತನ್ನ ಬೊಕ್ಕಸೆಗೆ ಬಾಕ್ಸ್ ಆಫೀಸ್ಗೆ ಬಾಕ್ಸ್ಕೊಂಡಿರುವಂತದ್ದು. ಇನ್ನು 45 ಸಿನಿಮಾ ನೋಡೋದಾದ್ರೆ ಒಂದ್ ಕಡೆ ನಿಜಕ್ಕೂ ಎಲ್ಲೋ ಮಾರ್ಕ್ ಅಥವಾ ಡೆವಿಲ್ ಸಿನಿಮಾ ಮುಂದೆ ಎಲ್ಲೋ ಕಮ್ಮಿ ಆಯ್ತಾ ಅನ್ನುವಂತಹ ಮಾತು ಬರುತ್ತೆ. ಯಾಕೆ ಅಂತ ಅಂದ್ರೆ ಕ್ರಾಸ್ ಕಲೆಕ್ಷನ್ ನೋಡೋದಾದ್ರೆ ಒಟ್ಟಾರೆಯಾಗಿ 45 ಸಿನಿಮಾ ಗಳಿಸಿರೋದು ಕೇವಲ 15.85 ಕೋಟಿ. ಹೀಗೆ ನೋಡೋದಾದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿರುವಂತದ್ದೇ. ಯಾಕೆ ಅಂತ ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಲೆಜೆಂಡರಿ ಆಕ್ಟರ್ಸ್ ನಡೆಸಿರುವಂತಹ ಸಿನಿಮಾದಲ್ಲಿ ಜಸ್ಟ್ ಕಲೆಕ್ಷನ್ ಆಗಿದ್ದು 15.85 ಕೋಟಿ. ಏನಾಯ್ತು? ಎಲ್ಲೋ ಒಂದು ಕಡೆ ಸಿನಿಮಾ ಸೋತಂಗಾಗತ್ತೆ. ಯಾಕೆ ಅಂದ್ರೆ ಒಂದೇ ದಿನ ರಿಲೀಸ್ ಆಗಿರುವಂತಹ ಸಿನಿಮಾ, ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ನಟಿಸಿರುವಂತಹ ಸಿನಿಮಾ ಎಲ್ಲೋ ಒಂದು ಕಡೆ ಒಬ್ಬ ಹೀರೋ ಇರುವಂತಹ ಸಿನಿಮಾದಲ್ಲಿ ಪೈಪೋಟಿ ಕೊಡಕ್ ಆಗ್ಲಿಲ್ವಾ ಎನ್ನುವಂತಹ ಮಾತು ಸಹ ಕೇಳಿ ಬರುತ್ತೆ. ಯಾಕೆ ಅಂತ ಅಂದ್ರೆ ಈ 45 ಗಳಿಸಿರೋದು ಇದೀಗ 15.85 ಕೋಟಿ ಅಷ್ಟೇ. ಇನ್ನು ಇದೇ ಸಮಯದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲೂ ಸಾಕಷ್ಟು ಸಿನಿಮಾಗಳು ಬಂತು. ಎಕ್ಸಾಂಪಲ್ ದುರಂಧರ್ ಆಗಿರ್ಬೋದು, ಅಖಂಡ ಆಗಿರ್ಬೋದು, ಸಾಕಷ್ಟು ಪೈಪೋಟಿನ ಕೊಡ್ತು. ಒಂದು ಕಡೆ ಬಾಲಯ್ಯನ ಅಬ್ಬರ ಆದ್ರೆ ಇನ್ನೊಂದು ಕಡೆ ರಣವೀರ್ ಸಿಂಗ್ ಅಬ್ಬರ. ಎರಡೂ ಕೂಡ ಎಲ್ಲೋ ಒಂದ್ ಕಡೆ ಕನ್ನಡದ ಅಭಿಮಾನಿಗಳನ್ನ ಅಟ್ರಾಕ್ಟ್ ಮಾಡಿ ಆ ಕಡೆ ಸಿನಿಮಾ ನೋಡಿರ್ಬೋದು. ಆದ್ರೆ ಅಷ್ಟು ಸುಲಭವಾಗಿ ನಮ್ಮ ಅಭಿಮಾನಿಗಳು ಕನ್ನಡ ಸಿನಿಮಾಗಳನ್ನ ಬಿಟ್ಕೊಡಲ್ಲ. ಆದ್ರೂ ಸಹ ಒಂದು ಕಡೆ 45 ಎಲ್ಲೋ ಒಂದು ಕಡೆ 3 ಸಿನಿಮಾಗಳನ್ನ ಹೋಲಿಕೆ ಮಾಡೋದಾದ್ರೆ, ಯಾಕೆ 3 ಸಿನಿಮಾನ ಹೋಲಿಕೆ ಮಾಡಿ ನೋಡ್ತಾ ಇದೀವಿ ಅನ್ನೋದಾದ್ರೆ, ಡೆವಿಲ್ ಸಿನಿಮಾ ಸೋತೋಗ್ಬಿಡುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ 3 ಸಿನಿಮಾದಲ್ಲಿ ಟಾಪ್ 1 ಪ್ಲೇಸ್ಗೆ ಬಂದು ನಿಂತ್ಕೊಳ್ಳೋದಾದ್ರೆ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ಡೆವಿಲ್. 30.35 ಕೋಟಿ ಗಳಿಕೆ ಮಾಡ್ಕೊಂಡಿದೆ ಡೆವಿಲ್. ಇನ್ನು ಮಾರ್ಕ್ ಆಗಿರ್ಬೋದು 25.76 ಕೋಟಿಯನ್ನ ಗಳಿಕೆ ಮಾಡಿರುವುದು. ಇನ್ನೊಂದ್ ಕಡೆ 45 15.85 ಕೋಟಿನ ಗಳಿಕೆ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಸಿನಿಮಾಗಳನ್ನ ಹೋಲಿಕೆ ಮಾಡಿ ನೋಡಿದ್ರೆ ಡೆವಿಲ್ ಗೆದ್ದಿದೆ. ದರ್ಶನ್ ಸರ್ ಅನುಪಸ್ಥಿತಿಯಲ್ಲೂ ಸಹ ಇವಾಗ ಡೆವಿಲ್ ಗೆದ್ದಿರೋದು ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಸಂಭ್ರಮ ಮಾಡುವಂತಹ ಸುದ್ದಿ ಆಗಿರುತ್ತೆ. ಒಟ್ಟಾರೆಯಾಗಿ ಇನ್ನು ಮುಂಬರುವಂತಹ ಸಾಕಷ್ಟು ಚಿತ್ರಗಳು 2026ಕ್ಕೆ ಸಾಕಷ್ಟು ಸಿನಿಮಾಗಳು ಸಾಲಾಗಿ ರೆಡಿಯಾಗಿ ನಿಂತಿದೆ. ಲವ್ ಮೊಕ್ಟೈಲ್ ಆಗಿರ್ಬೋದು, ಪ್ಯಾರ್ ಆಗಿರ್ಬೋದು, ಇನ್ನು ಸಾಕಷ್ಟು ಸಿನಿಮಾಗಳು. ಎಕ್ಸಾಂಪಲ್ ಭಾರ್ಗವ ಆಗಿರ್ಬೋದು, ಮತ್ತೆ ಡ್ಯಾಡ್ ಆಗಿರ್ಬೋದು ಶಿವಣ್ಣ ಅವ್ರದ್ದು. ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗೋಕೆ ತಯಾರಾಗಿ ನಿಂತಿರುವಂತದ್ದು. ಈ ಎಲ್ಲಾ ಸಿನಿಮಾಗಳು ಇದೇ ರೀತಿಯಾಗಿ ಕಲೆಕ್ಷನ್ ಮಾಡ್ಕೊಳುತ್ತಾ ಅಥವಾ ಏನಾಗುತ್ತೆ ನಮ್ಮ ಬಾಕ್ಸ್ ಆಫೀಸ್ ಅಲ್ಲಿ, ನಮ್ಮ ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ, ಇವೆಲ್ಲವನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಖುಷಿ ಪಡುವಂತಹ ಸುದ್ದಿ, ನಮ್ಮ ಬಾಕ್ಸ್ ಆಫೀಸ್ ಅಲ್ಲಿ ಇವತ್ತಿಗೂ ಸಹ ಏನು ಕುಗ್ಗಲ್ಲ. ಈ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳ್ಕೊಂಡು ಬಂದಿರೋದಕ್ಕೆ ಇವತ್ತಿಗೂ ಸಹ ದರ್ಶನ್ ಸರ್ ಅವರು 3 ಸಿನಿಮಾಗಳ ನಡುವೆ, 3 ಲೆಜೆಂಡರಿ ಸಿನಿಮಾಗಳ ನಡುವೆ ಗೆದ್ದು ಬೀಗಿದೆ ಎನ್ನುವಂತಹ ಮಾತು ಹೇಳೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕೆ ಅಂತ ಅಂದ್ರೆ ಡೆವಿಲ್ ಗಳಿಕೆ ಮಾಡಿರೋದು 30.35 ಕೋಟಿ. ನಿಜಕ್ಕೂ ಖುಷಿ ಪಡುವಂತಹ ಸುದ್ದಿ. ಇನ್ನು ಇದಾಗಿತ್ತು ವೀಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.